ನಮಸ್ಕಾರ ಬಾಸು, ಹೇಗಿದ್ರೆ ಎಲ್ಲರೂ? ನಾನಂತೂ ಸಖತ್ತಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್. ಗೈಸ್, ತುಂಬಾ ಜನ ಯೂಟ್ಯೂಬರ್ಗೆ ಒಂದು ಡೌಟ್ ಇರುತ್ತೆ, ತುಂಬಾನೇ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ. ಓಕೆ, ಯೂಟ್ಯೂಬರ್ ತಮ್ನೆಲ್ ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ, ನಾವ್ ಯಾವ ಅಪ್ಲಿಕೇಶನ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕು, ತುಂಬಾನೇ ಒಂದು ಗೊಂದನೆ ಇರುತ್ತೆ ಅಂತಾನೆ ಹೇಳ್ಬೋದು. ಓಕೆ ಸ್ನೇಹಿತರೆ, ನಾನು ಯಾವ ಅಪ್ಲಿಕೇಶನ್ ಅಲ್ಲಿ ಯೂಟ್ಯೂಬ್ ತಮ್ನೆಲ್ ನ ಕ್ರಿಯೇಟ್ ಮಾಡ್ತೀನಿ ಮತ್ತೆ ಯಾವ ರೀತಿ ಕ್ರಿಯೇಟ್ ಮಾಡ್ತೀನಿ, ನೀವು ನೋಡ್ಬೋದು. ಬೇರೆ ಬೇರೆ ಅಪ್ಲಿಕೇಶನ್ ತುಂಬಾನೇ ಇದೆ ಯೂಟ್ಯೂಬ್ ತಮ್ನೆಲ್ ಕ್ರಿಯೇಟ್ ಮಾಡಕ್ಕೆ. ಬಟ್ ಕೆಲವೊಂದು ಅಪ್ಲಿಕೇಶನ್ ಅಲ್ಲಿ ನೀವು ಹೈ ಕ್ವಾಲಿಟಿ ಮಾತ್ರ ಡೌನ್ಲೋಡ್ ನ ಮಾಡಬಹುದು ತಮ್ನೇಲ್. ನಾನ್ ಹೇಳೋ ಅಪ್ಲಿಕೇಶನ್ ಅಲ್ಲಿ ಈಸಿಯಾಗಿ ಕೂಡ ತಮ್ನೇಲ್ ನ ಕ್ರಿಯೇಟ್ ಮಾಡಬಹುದು, ಮತ್ತೆ ಹೈ ಕ್ವಾಲಿಟಿ ಪ್ಲಸ್ HD ಕ್ವಾಲಿಟಿಯಲ್ಲಿ ಕೂಡ ತಮ್ನೇಲ್ ನ ಕ್ರಿಯೇಟ್ ಕೂಡ ಮಾಡಬಹುದು. ಓಕೆ ಸ್ನೇಹಿತರೆ, ಅಪ್ಲಿಕೇಶನ್ ನೇಮ್ ಯಾವುದು, ಯಾವ ರೀತಿ ವರ್ಕ್ ಆಗುತ್ತೆ, ಮತ್ತೆ ಈಸಿಯಾಗಿ ತಮ್ನೇಲ್ ನ ಯಾವ ರೀತಿ ಕ್ರಿಯೇಟ್ ನ ಮಾಡೋದು, ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಇವಾಗ ನೋಡಬಹುದು, ನೀವು ಸ್ಕ್ರೀನ್ ರೆಕಾರ್ಡಿಂಗ್ ಪಕ್ಕದಲ್ಲಿ ಹಾಕ್ತೀನಿ, ಸ್ಕ್ರೀನ್ ರೆಕಾರ್ಡಿಂಗ್. ಓಕೆ ನೋಡಿ ಸ್ನೇಹಿತರೆ. ಓಕೆ, ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಪಿಕ್ಸೆಲ್ ಆಪ್ ಅಂತ ನಾನು ಇವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ತೋರಿಸ್ತೀನಿ. ಓಕೆ, ನೋಡ್ಕೋಬಹುದು. ಇವಾಗ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಪಿಕ್ಸೆಲ್ ಆಪ್ ಅಂತ ನಾನು ಇವಾಗ ಇಲ್ಲಿ ನೋಡಬಹುದು. ಅಪ್ಲಿಕೇಶನ್ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಇದು ಪ್ಲೇ ಸ್ಟೋರ್ ಅಲ್ಲಿ ಕೂಡ ಅವೈಲಬಲ್ ಇಲ್ಲ. ಇದನ್ನ ಕ್ರೋಮ್ ಬ್ರೌಸರ್ ಅಲ್ಲಿ ಆಗಿರ್ಬೋದು, ಇಲ್ಲ ಗೂಗಲ್ ಅಲ್ಲಿ ಆಗಿರ್ಬೋದು, ಡೌನ್ಲೋಡ್ ನ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಓಪನ್ ನ ಮಾಡ್ಕೊಳ್ಳಿ. ಓಪನ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು, ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೀವು ಇಲ್ಲಿ ಮೇಲ್ಗಡೆ ಒಂದು 3 ಡಾಟೆಡ್ ಲೈನ್ ಕಾಣ್ತಿದೆ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. 3 ಡಾಟೆಡ್ ಲೈನ್ ಕಾಣ್ತಿದೆ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು, ಈ ರೀತಿಯಾಗಿ ಒಂದು ಆಪ್ಷನ್ ಗಳು ಬರುತ್ತೆ. ಬಂದ ತಕ್ಷಣ ಇಲ್ಲಿ ಇಮೇಜ್ ಸೈಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು, ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಇಲ್ಲಿ ಏರೋ ಮಾರ್ಕ್ ಇದೆಯಲ್ಲ ನೋಡಬಹುದು, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು, ಈ ರೀತಿಯಾಗಿ ಮತ್ತೆ ಕೆಲವೊಂದು ಆಪ್ಷನ್ ಗಳು ಬರುತ್ತೆ. ಓಕೆ, ಈ ರೀತಿಯ ಆಪ್ಷನ್ ಗಳು ಬಂದ ಮೇಲೆ ಇಲ್ಲಿ ನೋಡಬಹುದು, ಯೂಟ್ಯೂಬ್ ತಮ್ನೇಲ್ ಅಂತ ಇದೆ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಯೂಟ್ಯೂಬ್ ತಮ್ನೇಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಓಕೆ ಅಂತ ಸೆಲೆಕ್ಟ್ ಮಾಡಿ. ಓಕೆ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನೋಡಬಹುದು, ಈ ರೀತಿಯಾಗಿ ಬರುತ್ತೆ. ಇವಾಗ ಇದನ್ನ ನ್ಯೂ ಟೆಕ್ಸ್ಟ್ ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿ ಮೇಲ್ಗಡೆ ಡಿಲೀಟ್ ಅಂತ ಇದೆಲ್ಲ, ಡಿಲೀಟ್ ನ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಈ ರೀತಿ ಇವಾಗ ಬಂತು. ಇನ್ಮೇಲೆ ಯಾವ ರೀತಿ ತಮ್ನೇಲ್ ನ ಕ್ರಿಯೇಟ್ ಮಾಡೋದು, ಫೋಟೋ ಯಾವ ರೀತಿ ಹಾಕೋದು, ಲೋಗೋ ಯಾವ ರೀತಿ ಹಾಕೋದು, ಸಂಪೂರ್ಣ ತಿಳಿಸ್ಕೊಡ್ತೀನಿ, ನೋಡಬಹುದು ನೀವು ಇಲ್ಲಿ. ಓಕೆ ಸ್ನೇಹಿತರೆ, ಇವಾಗ ಬಂದ್ಬಿಟ್ಟು ನೀವು ಬ್ಯಾಕ್ ಗ್ರೌಂಡ್ ಇದು ಏನಿದೆಯಲ್ಲ, ಇದನ್ನ ನೀವು ಚೇಂಜ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಬಾಕ್ಸ್ ಅಂತ ಕಾಣ್ತಾ ಇದೆಯಲ್ಲ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ನ ಮಾಡಿ. ಕ್ಲಿಕ್ ನ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು, ಕಲರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ನ ಮಾಡಿ. ನೋಡಬಹುದು ನೀವು ಇಲ್ಲಿ ತುಂಬಾನೇ ಕಲರ್ಸ್ ಇದೆ, ನಿಮ್ಗೆ ಯಾವ ಕಲರ್ ಬೇಕು ಆ ರೀತಿ ಕಲರ್ ನ ನೀವು ಚೇಂಜ್ ಕೂಡ ಮಾಡ್ಕೋಬಹುದು. ಓಕೆ, ನಾನು ಇವಾಗ ಈ ರೀತಿ ಕಲರ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಇವಾಗ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಬಹುದು, ಕಲರ್ ಕೂಡ ಸೆಲೆಕ್ಟ್ ಆಯ್ತು. ಓಕೆ ಸ್ನೇಹಿತರೆ, ಇವಾಗ ಫೋಟೋ ಆಡ್ ಮಾಡ್ಕೋತೀನಿ. ಇವಾಗ ನೋಡಬಹುದು ಮೇಲ್ಗಡೆಯಲ್ಲಿ ಪ್ಲಸ್ ಐಕನ್ ಅಂತ ಕಾಣ್ತಿದೆ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡಬಹುದು, ಫ್ರಮ್ ಗ್ಯಾಲರಿ ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೋಡಬಹುದು, ಇಲ್ಲಿ ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು, ಇವಾಗ ಇಲ್ಲಿ ಆಲ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಬಹುದು, ನಾವಿಲ್ಲಿ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ ಸ್ನೇಹಿತರೆ, ಈ ಫೋಟೋನ ನಾನು ಇವಾಗ ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಓಕೆ ಅಂತ ಇದೆಯಲ್ಲ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಫೋಟೋ ಯಾವ ಸೈಜ್ ಅಲ್ಲಿ ಬೇಕು ಅಂತ ಸ್ವಲ್ಪ ಜೂಮ್ ಕೂಡ ಮಾಡಬಹುದು, ಜೂಮ್ ಇನ್ ಕೂಡ ಮಾಡ್ಕೋಬಹುದು. ಓಕೆ, ನಾನು ಇವಾಗ ಸ್ವಲ್ಪ ಲಾರ್ಜ್ ಸೈಜ್ ನ ಇಟ್ಕೋತೀನಿ. ಇಟ್ಕೊಂಡ ತಕ್ಷಣ ನೋಡಬಹುದು, ಈ ರೀತಿ ಸೆಟಪ್ ಮಾಡ್ಕೊಂಡೆ. ಓಕೆ, ಇಷ್ಟೆಲ್ಲ ಆದ್ಮೇಲೆ ನಾನು ಇದಕ್ಕೊಂದು ನೇಮ್ ನ ಕೊಡ್ಬೇಕು. ಮೇಲ್ಗಡೆ ಯಾವ ರೀತಿ ಒಂದು ಯೂನಿಕ್ ಆಗಿ ನೇಮ್ ನ ನಾವು ಕೊಡ್ಬೇಕಪ್ಪ ಅಂತಂದ್ರೆ, ಇವಾಗ ನೋಡಬಹುದು, ನಾನು ಇದಕ್ಕೆ ಹೌ ಟು ವೈರಲ್ ಯೂಟ್ಯೂಬ್ ವಿಡಿಯೋಸ್ ಈ ರೀತಿ ನಾನು ಒಂದು ನೇಮ್ ನ ಕೊಡ್ತೀನಿ. ಓಕೆ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಬಹುದು, ಇಲ್ಲಿ ಫ್ರಮ್ ಗ್ಯಾಲರಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ನೀವು ಕ್ರೋಮ್ ಬ್ರೌಸರ್ ಗೆ ಹೋಗಿ ಒಂದು ಯೂಟ್ಯೂಬ್ PNG ನ ಡೌನ್ಲೋಡ್ ಕೂಡ ಮಾಡ್ಕೋಬೇಕಾಗುತ್ತೆ. ಓಕೆ, ನೋಡಬಹುದು ನೀವು ಇಲ್ಲಿ ಕ್ರೋಮ್ ಅಲ್ಲಿ ಯಾವ ರೀತಿ ಯೂಟ್ಯೂಬ್ PNG ನ ನೋಡಬಹುದು ನೀವು ಇಲ್ಲಿ. ನಾನು ಇವಾಗ ಯೂಟ್ಯೂಬ್ PNG ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಕೂಡ ಸೈಜ್ ಕೂಡ ಸ್ವಲ್ಪ ಸ್ಮಾಲ್ ಕೂಡ ಮಾಡ್ಕೋಬೇಕಾಗುತ್ತೆ. ಓಕೆ, ಸ್ಮಾಲ್ ಮಾಡ್ಕೊಂಡು ಈ ರೀತಿ ಮೇಲ್ಗಡೆ ಹಾಕೋಬೇಕಾಗುತ್ತೆ. ಓಕೆ, ಈ ರೀತಿ PNG ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ನೋಡಬಹುದು ನೀವು ಇಲ್ಲಿ. ನಾನು ಇವಾಗ ಸಿಂಪಲ್ ಆಗಿ ಬ್ಯಾಕ್ ಬಂದು ಕ್ರೋಮ್ ಬ್ರೌಸರ್ ಗೆ ಹೋಗ್ತೀನಿ. ಕ್ರೋಮ್ ಬ್ರೌಸರ್ ಗೆ ಹೋದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೋಡಬಹುದು ನೀವು ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಯೂಟ್ಯೂಬ್ PNG ಅಂತ ಸಿಂಪಲ್ ಆಗಿ ಸರ್ಚ್ ನ ಮಾಡಿ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಫೋಟೋ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡು ಆ ಫೋಟೋ ಮೇಲೆ ಪ್ರೆಸ್ ನ ಮಾಡಿ. ಪ್ರೆಸ್ ನ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡಿದ ತಕ್ಷಣ ನೋಡಬಹುದು, ಡೌನ್ಲೋಡ್ ಅಗೇನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ನ ಮಾಡಿದ ತಕ್ಷಣ ಇವಾಗ ಇಮೇಜ್ ಕೂಡ ಡೌನ್ಲೋಡ್ ಆಯ್ತು. ಓಕೆ ಸ್ನೇಹಿತರೆ, ಇವಾಗ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದ ತಕ್ಷಣ ಫೋಟೋನ ಸೆಲೆಕ್ಟ್ ಮಾಡಿದೀನಿ. ಓಕೆ, ಇಲ್ಲಿ ಮೇಲ್ಗಡೆ ಟೈಟಲ್ ನ ಹಾಕಬೇಕಾಗುತ್ತೆ, ಹೌ ಟು ವೈರಲ್ ಯೂಟ್ಯೂಬ್ ವಿಡಿಯೋಸ್. ಇಲ್ಲಿ ಪ್ಲಸ್ ಐಕನ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ನೋಡಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡಬಹುದು, ಇಲ್ಲಿ ನಾನು ಇವಾಗ ಏನ್ ಟೆಕ್ಸ್ಟ್ ನ ಹಾಕಬೇಕು ಅದನ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೋಡಬಹುದು, ಹೌ ಟು ವೈರಲ್
ಯೂಟ್ಯೂಬ್ ವಿಡಿಯೋಸ್ ನೋಡ್ಬೋದು. ನಾನು ಇವಾಗ ಇಲ್ಲಿ ಎಂಟರ್ ಮಾಡಿ ಓಕೆ ಕೊಡ್ತಾ ಇದೀನಿ. ಓಕೆ ಕೊಟ್ಟ ತಕ್ಷಣ ಈ ರೀತಿ ಬರುತ್ತೆ ನೋಡ್ಬೋದು. ಸ್ವಲ್ಪ ಜೂಮ್ ಮಾಡ್ಕೋತೀನಿ. ಜೂಮ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ ಸ್ನೇಹಿತರೆ, ಇವಾಗ ಇಲ್ಲಿ ಎ ಅಂತ ಮಾರ್ಕ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ಸ್ವಲ್ಪ ಈ ಕಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಒಂದು ಕಲರ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೀವು ಇಲ್ಲಿ ಬ್ಲಾಕ್ ಕಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ರೈಟ್ ಮಾರ್ಕ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಹಂಗೆ ಮುಂದೆ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಫಾಂಟ್ ಅಂತ ಒಂದು ಆಪ್ಷನ್ ಇದೆ. ಫಾಂಟ್ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ನೀವು ಏನ್ ಅಂದ್ರೆ ಕ್ಯಾಪ್ಷನ್ ಬರ್ದಿರ್ತೀರಾ ಅದ್ರ ಸ್ಟೈಲಿಶ್ ನ ಸ್ವಲ್ಪ ಚೇಂಜ್ ಕೂಡ ಮಾಡ್ಕೋಬಹುದು. ನೋಡ್ಬೋದು ನಾನು ಇವಾಗ ಸಿಂಪಲ್ ಆಗಿ ಇದೊಂದು ಫಾಂಟ್ ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ಟ ಮೇಲೆ ಈ ರೀತಿ ಒಂದು ಬರುತ್ತೆ ನೋಡ್ಬೋದು. ನೀವು ಇಲ್ಲಿ ಫಾಂಟ್ ಸೆಲೆಕ್ಟ್ ಆಗುತ್ತೆ. ಮತ್ತೆ ಹಂಗೆ ಸ್ವಲ್ಪ ಸೈಡ್ ಸ್ಕ್ರಾಲ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಸ್ಟ್ರೋಕ್ ಅಂತ ಒಂದು ಆಪ್ಷನ್ ಕೂಡ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಇದನ್ನ ಓಕೆ ಮಾಡ್ಕೊಳ್ಳಿ. ಓಕೆ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಕೆಳಗಡೆ ಕಲರ್ ಕೂಡ ಬರುತ್ತೆ. ಇಲ್ಲಿ ವೈಟ್ ಸೆಲೆಕ್ಟ್ ಮಾಡ್ಕೋಬಹುದು. ವೈಟ್ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಜೂಮ್ ಕೂಡ ಮಾಡ್ಕೊಂಡ್ರೆ ಮೇಲ್ಗಡೆ ನೋಡ್ಬೋದು ನೀವು ಯಾವ ರೀತಿ ಚೇಂಜಸ್ ಆಗುತ್ತೆ ಅಲ್ಲಿ. ಓಕೆ, ನಿಮ್ಗೆ ಎಷ್ಟು ಬೇಕು ಕಲರ್ ಆ ಕಲರ್ ಕೂಡ ಚೇಂಜ್ ನ ಮಾಡ್ಕೊಳ್ಳಿ. ಓಕೆ, ನಾನು ಇವಾಗ ಈ ರೀತಿ ಚೇಂಜ್ ನ ಮಾಡ್ಕೊಂಡಿದ್ದೀನಿ. ಇಲ್ಲ ಕಲರ್ ಕೂಡ ಬೇರೆ ಬೇರೆ ಬೇಕಪ್ಪ ಅಂತಂದ್ರೆ ಬೇರೆ ಕೂಡ ನೀವು ಸೆಲೆಕ್ಟ್ ಕೂಡ ಮಾಡ್ಕೋಬಹುದು. ಓಕೆ, ರೈಟ್ ಮಾರ್ಕ್ ಕೊಡಿ. ಕೊಟ್ಟ ತಕ್ಷಣ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಕ್ಯಾಪ್ಷನ್ ಕೂಡ ಹಾಕಿದೀನಿ. ಮತ್ತೆ ಇವಾಗ ಬೇರೆ ಏನಾದ್ರು ಹಾಕ್ಬೇಕಪ್ಪ ಅಂತಂದ್ರೆ ನೋಡ್ಬೋದು ನೀವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ಬೋದು. ಓಕೆ, ಮತ್ತೆ ಬೇರೆ ಏನಾದ್ರು ಆಡ್ ಮಾಡ್ಬೇಕಪ್ಪ ಅಂತಂದ್ರೆ ಓಕೆ, ಮತ್ತೆ ಇನ್ನೊಂದು ಕೂಡ ಆಡ್ ಮಾಡಿ ತೋರಿಸ್ತೀನಿ. ಸಿಂಪಲ್ ಟ್ರಿಕ್ಸ್. ಓಕೆ, ಇದೊಂದು ಕೂಡ ಅಲ್ಲಿ ಆಡ್ ಮಾಡೋಣ. ಸಿಂಪಲ್ ಟ್ರಿಕ್ಸ್ ಸ್ವಲ್ಪ ಇದನ್ನ ಲಾರ್ಜ್ ಮಾಡ್ಕೋತೀನಿ. ಲಾರ್ಜ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಮತ್ತೆ ಅದೇ ರೀತಿ ಕೂಡ ನೀವು ಫಾಲೋ ಕೂಡ ಮಾಡಬಹುದು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಲರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಬ್ಲಾಕ್ ಕಲರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲಾಕ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ರೈಟ್ ಮಾರ್ಕ್ ಕೊಡಿ. ಕೊಟ್ಟ ತಕ್ಷಣ ಇಲ್ಲಿ ಫಾಂಟ್ ಅಂತ ಇದೆಯಲ್ಲ, ಫಾಂಟ್ ಯಾವ ರೀತಿ ನಿಮ್ಗೆ ಡಿಫ್ರೆಂಟ್ ಸ್ಟೈಲಿಶ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ಓಕೆ ಅಂತ ಕೊಟ್ಟ ಮೇಲೆ ನೋಡ್ಬೋದು ಈ ರೀತಿ ಬಂತು. ಇವಾಗ ಇಲ್ಲಿ ಸ್ಟ್ರೋಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಇಲ್ಲಿ ನೋಡ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಅಂತ ಕೊಡಿ. ಎನೇಬಲ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಮತ್ತೆ ಬೇರೆ ಕಲರ್ ಕೂಡ ನೀವು ಚೂಸ್ ಕೂಡ ಮಾಡ್ಕೋಬಹುದು. ನಾನು ಈ ಕಲರ್ ನ ಚೂಸ್ ಮಾಡ್ಕೋತೀನಿ. ಚೂಸ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ನೀವು ಇಲ್ಲಿ. ಓಕೆ, ಸ್ವಲ್ಪ ನಿಮ್ಗೆ ಯಾವ ರೀತಿ ಅಡ್ಜಸ್ಟ್ ಆಗಬೇಕು ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಬೋದು ಈ ರೀತಿ ಒಂದು ನೀವು ಕ್ರಿಯೇಟ್ ಕೂಡ ಮಾಡಬಹುದು. ಓಕೆ, ಈ ರೀತಿ ನೀವು ಬೇರೆ ಎಮೋಜಿ ಕೂಡ ಸ್ಮೈಲ್ ಎಮೋಜಿ ಮತ್ತೆ ಈ ತರ ಏನೋ ಒಂದು ಕ್ರೇಜಿ ಆಗಿರುವಂತ ಅಟ್ರಾಕ್ಟ್ ಆಗಿರುವಂತ ಎಮೋಜಿ ಕೂಡ ಹಾಕೋಬಹುದು. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಒಂದು ಯೂಟ್ಯೂಬ್ ಥಂಬ್ನೇಲ್ ನ ಕ್ರಿಯೇಟ್ ಆಯ್ತು ಅಂತ. ಓಕೆ, ಈ ಯೂಟ್ಯೂಬ್ ಥಂಬ್ನೇಲ್ ಇವಾಗ ಯಾವ ರೀತಿ ಒಂದು ಅಲ್ಟ್ರಾ ಹೈ ಕ್ವಾಲಿಟಿಯಲ್ಲಿ ಡೌನ್ಲೋಡ್ ನ ಮಾಡೋದು. ಓಕೆ ಸ್ನೇಹಿತರೆ, ಸಿಂಪಲ್ ಆಗಿ ಮೇಲ್ಗಡೆ 3 ಡಾಟ್ ಲೈನ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎಕ್ಸ್ಪೋರ್ಟ್ ಇಮೇಜ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾಗಿ ಒಂದು ಓಪನ್ ಆಗುತ್ತೆ. ಇದನ್ನ ನೀವು ಹೈ ಕ್ವಾಲಿಟಿಯಲ್ಲಿ ಇದನ್ನ ಡೌನ್ಲೋಡ್ ಕೂಡ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ಕಸ್ಟಮ್ ಅಂತ ಇಲ್ಲಿ ಏರೋ ಮಾರ್ಕ್ ಇದೆ, ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ. ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡು ಇಲ್ಲಿ ನೋಡಬಹುದು ಇಲ್ಲಿ ಅಲ್ಟ್ರಾ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಇದೆ ನೋಡಬಹುದು. ನೀವು ಇಲ್ಲಿ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ. ಇವಾಗ ನೋಡಬಹುದು ಥಂಬ್ನೇಲ್ ಕೂಡ ಗ್ಯಾಲರಿಗೆ ಸೇವ್ ಆಯ್ತು. ಇವಾಗ ನಾನು ತೋರಿಸ್ತೀನಿ ಬ್ಯಾಕ್ ಬಂದು ನೋಡಬಹುದು. ಇವಾಗ ಗ್ಯಾಲರಿಯಲ್ಲಿ ಥಂಬ್ನೇಲ್ ಕೂಡ ಬಂದು ಆಡ್ ಆಗಿರುತ್ತೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಒಂದು ಪಿಕ್ಸೆಲ್ ಆಪ್ ಅಲ್ಲಿ ಯೂಟ್ಯೂಬ್ ಥಂಬ್ನೇಲ್ ನ ಈಸಿಯಾಗಿ ಕೂಡ ಕ್ರಿಯೇಟ್ ಮಾಡಬಹುದು ಮತ್ತೆ ಹೈ ಕ್ವಾಲಿಟಿಯಲ್ಲಿ ಕೂಡ ಕ್ರಿಯೇಟ್ ನ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನಿಮ್ಮ ಪ್ರೀತಿಯೊಂದು ಲೈಕ್ ನ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ಬೇರೆ ಯಾವ ರೀತಿ ವಿಡಿಯೋ ಬೇಕಂತ ಕೂಡ ಕಮೆಂಟ್ ಕೂಡ ಮಾಡಬಹುದು. ಅದೇ ರೀತಿ ನಾನು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.